ವೀಕ್ಷಕರಿಗೆಲ್ಲ ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಸ್ಮಯ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷವಾದ ತಾಣವೊಂದನ್ನು ನಿಮಗೆ ಪರಿಚಯಿಸಲಾಗುತ್ತಿದೆ. ಹೌದು, ಇಂದಿನ ಕಾರ್ಯಕ್ರಮವೇ ಡಿಫ್ರೆಂಟ್. ಯಾಕೆ ಅಂತೀರಾ? ಇದು ಕಮರ್ಷಿಯಲ್ ಪ್ರಪಂಚ. ಇಂದಿನ ಕಾಲದಲ್ಲಿ ಪ್ರತಿಯೊಂದು ಕಮರ್ಷಿಯಲ್ ಆಗಿದೆ. ಅದು ಧಾರ್ಮಿಕವಾಗಲಿ, ರಾಜಕೀಯವಾಗಲಿ, ಕಡೆಗೆ ಶಿಕ್ಷಣವಾಗಲಿ, ಎಲ್ಲವೂ ವ್ಯಾಪಾರವೇ. ರಾಜಕೀಯದ ಬಗ್ಗೆ ಇಲ್ಲಿ ಯಾಕೆ, ನಾವು ಧಾರ್ಮಿಕವಾಗಿ ಮಾತ್ರ ಮಾತನಾಡೋಣ. ನೀವು ಯಾವುದೇ ದೇವಾಲಯಕ್ಕೆ ಹೋದರೂ ಅಲ್ಲಿ ಹಾರತಿಯ ತಟ್ಟೆ, ಹುಂಡಿ ಮಾತ್ರವಲ್ಲ, ದೇವರಿಗೆ ಸಲ್ಲಿಸಬೇಕಾದ ಅಭಿಷೇಕ, ವಿವಿಧ ರೀತಿಯ ಪೂಜೆಗಳಿಗೂ ಅಲ್ಲಿ ಬೆಲೆ ನಿಗದಿ ಮಾಡಲಾಗಿರುತ್ತದೆ. ಇನ್ನು ತಿರುಪತಿ, ಧರ್ಮಸ್ಥಳಗಳಂತಹ ದೊಡ್ಡ ದೇವಾಲಯಗಳಿಗೆ ತೆರಳಿದರೆ ದೇವರ ದರ್ಶನ ಮಾಡಲೇ ಹಣ ಪಾವತಿಸಬೇಕಾದ ಸ್ಥಿತಿ. ಆದರೂ ಧಾರ್ಮಿಕವಾದ ಭಾವನೆಗಳನ್ನು ಹೊಂದಿರುವ ಭಕ್ತರಿಗೂ ಕಡಿಮೆ ಇಲ್ಲ. ಆದರೆ ಹಾರತಿ ತಟ್ಟೆಯಾಗಲಿ, ಹುಂಡಿಯಾಗಲಿ ಇರದ ದೇವಾಲಯ ಎಲ್ಲಿಯಾದರೂ ನೋಡಿದ್ದೀರಾ? ನೋಡಿದರೆ ನೀವು ನೆನಪು ಮಾಡಿಕೊಳ್ಳಿ. ಅದಕ್ಕಿಂತ ಮೊದಲು ಯಾವುದೇ ಕಮರ್ಷಿಯಲ್ ಅಲ್ಲದ, ವ್ಯಾಪಾರವೇ ಇಲ್ಲದ ದೇಗುಲದ ಪರಿಚಯವೇ ಇಂದಿನ ವಿಸ್ಮಯ ಲೋಕ. ಎಲ್ಲ ವಿಸ್ಮಯ ಲೋಕ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸದಾ ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತ್ರವಲ್ಲದೆ ಅಲ್ಲಿನ ವಿಸ್ಮಯಗಳ ಬಗ್ಗೆ ನಿಮ್ಮ ಮುಂದೆ ತೆರೆದಿಡುತ್ತಿರುವ ವಿಸ್ಮಯ ಲೋಕ ಎಂದು ಮಹತ್ತರ ಜಾಗವೊಂದರ ಪರಿಚಯ ಮಾಡುತ್ತಿದೆ. ಆ ಜಾಗ ಅಂತಿಂತ ಜಾಗವಲ್ಲ. ಅಲ್ಲಿ ಬರೋಬ್ಬರಿ 21ಕ್ಕೂ ಹೆಚ್ಚು ದೇವಾಲಯಗಳಿವೆ. ಒಂದೊಂದು ದೇವಾಲಯದ ಹಿಂದೆಯೂ ಒಂದೊಂದು ಚರಿತ್ರೆ ಇದೆ. ಮಾತ್ರವಲ್ಲ, ಪ್ರತಿ ದೇವರಿಗೂ ತನ್ನದೇ ಆದ ಪವಾಡ ಸದೃಶ ಶಕ್ತಿ ಇದೆ. ಕೇವಲ ದೇವಾಲಯಗಳಿಗೆ ಮಾತ್ರ ಸೀಮಿತವಾಗದ ಆ ಜಾಗದಲ್ಲಿ ತಿಂಗಳಿಗೆ 2 ಬಾರಿ, ಅಂದರೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತಿದೆ. ಇಲ್ಲಿ ನಡೆಯುವ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಲು ವಿಶ್ವದ ನಾನಾ ಮೂಲೆಗಳಿಂದ ಭಕ್ತರು ಆಗಮಿಸಿ ಧಾರ್ಮಿಕ ಕೈಂಕರ್ಯಗಳಲ್ಲಿ ಭಾಗವಹಿಸುವ ಜೊತೆಗೆ ತಮ್ಮ ಮಾನಸಿಕ ನೆಮ್ಮದಿಯೊಂದಿಗೆ ಮನದಲ್ಲಿ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಹೋಗುವ ಪರಮ ಪವಿತ್ರವಾದ ಜಾಗದ ಪರಿಚಯವೇ ಇಂದಿನ ವಿಸ್ಮಯ ಲೋಕ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ದೇಗುಲ. ಈ ದೇವಾಲಯವನ್ನು ಸೂಕ್ಷ್ಮವಾಗಿ ಗಮನಿಸಿ. ಅರೆ, ಇದೇನಿದು? ದೇವಾಲಯದ ಮೇಲೆ ಭಾರತೀಯ ಸೈನಿಕರ ಪ್ರತಿಮೆಗಳಿವೆಯಲ್ಲ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡಿದೆ ಅಲ್ವಾ? ನಿಜ, ನಿಮ್ಮ ಊಹೆ 100ಕ್ಕೆ 100 ಸತ್ಯ. ಈ ದೇವಾಲಯದ ಮೇಲೆ ಇರುವ ಪ್ರತಿಮೆಗಳು ಭಾರತೀಯ ಸೈನಿಕರದೇ. ಆದರೆ ಇಲ್ಲಿ ಯಾಕೆ ನಿರ್ಮಿಸಲಾಗದೆ ಅಂತೀರಾ? ಇದಕ್ಕೆ ಉತ್ತರ ಪಡೆಯುವುದಕ್ಕೂ ಮೊದಲು ಈ ದೇವಾಲಯ ಯಾವುದು, ಒಳಗೆ ಇರುವ ದೇವರು ಯಾರು ಅನ್ನೋದನ್ನು ನೋಡೋಣ ಬನ್ನಿ. ಎದುರಿಗೆ ಕಾಣ್ತಾ ಇದೆಯಲ್ಲ ದೇವಿಯ ವಿಗ್ರಹ, ಇದು ಭಾರತ ಮಾತೆಯ ವಿಗ್ರಹ. ಹೌದು, ಇದು ಭಾರತ ಮಾತೆಯ ದೇವಾಲಯ. ಈ ದೇವಾಲಯದ ಗರ್ಭಗುಡಿಯ ಒಳಗಿರುವುದು ಸಾಕ್ಷಾತ್ ಭಾರತ ಮಾತೆ. ಅಷ್ಟೇ ಅಲ್ಲ, ಈ ಕಡೆ ಸ್ವಲ್ಪ ನೋಡಿ, ಅಖಂಡ ಭಾರತದ ನಕ್ಷೆ ಕಾಣುತ್ತಿದೆಯಲ್ಲ. ಈ ನಕ್ಷೆಯು ಇದೇ ಭಾರತ ಮಾತೆಯ ದೇವಾಲಯದಲ್ಲಿ ಅಚ್ಚೊತ್ತಿರುವ ನಕ್ಷೆಯಾಗಿದೆ. ಈ ದೇವಾಲಯದಲ್ಲಿ ಭಾರತ ಮಾತೆ ಮತ್ತು ಅಖಂಡ ಭಾರತದ ನಕ್ಷೆ ಮಾತ್ರವಲ್ಲ, ಪಕ್ಕದಲ್ಲಿಯೇ ವಿದ್ಯಾದೇವತೆ ಶಾರದೆ ಸೇರಿದಂತೆ ಹಲವು ದೇವರಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯಲ್ಲಿ ಭಾರತ ಮಾತೆ, ಪಕ್ಕದಲ್ಲಿ ವಿದ್ಯಾದೇವತೆ ಸರಸ್ವತಿ ಸೇರಿದಂತೆ ಹಲವು ವಿಗ್ರಹಗಳನ್ನು ನಿರ್ಮಿಸುವ ಜೊತೆಗೆ ಈ ದೇವಾಲಯದ ಮೇಲೆ ಭಾರತೀಯ ಸೇನೆಯ ಕುರುಹಾಗಿ ಸೈನಿಕರ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ಇಂತಹ ಅಪರೂಪವಾದ ಭಾರತ ಮಾತೆಯ ದೇವಾಲಯ ನಿರ್ಮಾಣ ಯಾವುದೇ ದೇಣಿಗೆ ಎತ್ತಿ ನಿರ್ಮಿಸಿದ ದೇವಾಲಯವಲ್ಲ. ಬದಲಿಗೆ ಒಬ್ಬ ದೈವ ಭಕ್ತ ಮತ್ತು ದೇಶ ಭಕ್ತನಾದ ವ್ಯಕ್ತಿ ನಿರ್ಮಿಸಿರೋದು.
ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿಯೇ ಶತ್ರು ದೇಶದ ಪರಘೋಷಣೆ ಮೊಳಗುತ್ತಿರುವ ಈ ಕಾಲಘಟ್ಟದಲ್ಲಿ ಭಾರತ ಮಾತೆಗೆ ಜೈಕಾರ ಕೂಗುವುದು ಅಪರಾಧ ಎಂಬಂತೆ ಬಿಂಬಿಸುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಭಾರತ ಮಾತೆಯ ದೇವಾಲಯವನ್ನೇ ನಿರ್ಮಿಸಿ ದೇಶಭಕ್ತಿಯನ್ನು ಪ್ರದರ್ಶಿಸುತ್ತಿರುವ ಆ ವ್ಯಕ್ತಿ ಯಾರು? ಯಾಕೆ ಅವರು ಭಾರತ ಮಾತೆಯ ದೇಗುಲ ನಿರ್ಮಾಣ ಮಾಡಿದರು? ಇದರ ಹಿಂದಿನ ಉದ್ದೇಶವಾದರೂ ಏನು ಎಂಬ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಈಗಾಗಲೇ ಕೊರೆಯುತ್ತಿವೆ ಅಲ್ಲವೇ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯುವುದಕ್ಕೂ ಮೊದಲು ಇತ್ತ ನೋಡಿ, ಇಲ್ಲಿ ಕಾಣುತ್ತಿರುವ ದೇವಾಲಯ ಯಾವುದು ಅಂತ ನಿಮಗೆ ಈಗಾಗಲೇ ಅರ್ಥ ಆಗಿರಬಹುದು. ಈ ದೇವಾಲಯದ ಹೆಸರು ಯೋಗಿ ಮುನೀಶ್ವರ ಸ್ವಾಮಿ ದೇವಾಲಯ. ಇಲ್ಲಿರುವ ದೇವರು ಯೋಗಿ ಮುನೀಶ್ವರ ಸ್ವಾಮಿಗಳು. ಅಂದರೆ ಮುನೀಶ್ವರ ಸ್ವಾಮಿಯ ಬಗ್ಗೆ ನೀವು ಈಗಾಗಲೇ ಕೇಳಿರಬಹುದು. ಆದರೆ ಯೋಗ ಮುನೀಶ್ವರ ಏನು ವಿಶೇಷ ಅನ್ನೋದೇ ಇಲ್ಲಿನ ವಿಶೇಷ. ಯೋಗ ಭಂಗಿಯಲ್ಲಿರುವ ಮುನೀಶ್ವರ ಸ್ವಾಮಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗಾದರೆ ಭಾರತ ಮಾತೆಯ ದೇಗುಲ ಮತ್ತು ಯೋಗ ಮುನೀಶ್ವರ ದೇಗುಲ ಎರಡೂ ಒಂದೇ ಜಾಗದಲ್ಲಿ ನಿರ್ಮಿಸಲಾಗಿದೆಯಾ ಎನ್ನುತ್ತೀರಾ? ತಡೆಯಿರಿ, ನೀವು ನೋಡಬೇಕಾದ ಸ್ಥಳಗಳು ಇನ್ನೂ ಇವೆ. ಈ ದೇವಾಲಯಗಳನ್ನು ನೋಡಿದ ನಂತರ ಎಲ್ಲದರ ಬಗ್ಗೆ ಒಟ್ಟಿಗೆ ವಿವರಿಸುತ್ತೇನೆ. ಸ್ವಲ್ಪ ಇತ್ತ ಬನ್ನಿ. ಅರೆ ಶಿವ, ಯೋಗ ಮುದ್ರೆಯಲ್ಲಿರುವ ಶಿವನ ಪ್ರತಿಮೆಯೂ ಇದೆಯಲ್ಲ ಅಂತೀರಾ? ನಿಜ, ಇಲ್ಲಿ ಮುನೀಶ್ವರ ಸ್ವಾಮಿಯ ಜೊತೆಗೆ ಶಿವನ ಪ್ರತಿಮೆ ಮಾತ್ರವಲ್ಲ, ಬೃಹತ್ ಶಿವಲಿಂಗದ ಶಿವಾಲಯವೇ ಇದೆ. ಅದನ್ನು ನೋಡಿ, ಇಲ್ಲಿ ಕಾಣುತ್ತಿರುವ ಬೃಹತ್ ಶಿವಲಿಂಗ ಇದೆಯಲ್ಲ, ಇದು ತ್ರಿಮೂರ್ತಿಗಳ ಶಿವಲಿಂಗ ಎಂದೇ ಕರೆಯಲಾಗುತ್ತಿದೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಲಿಂಗ ಎಂದು ಕರೆಯುವ ಈ ಬೃಹತ್ ಶಿವಲಿಂಗದ ಒಳಗೆ ಒಂದು ದೇವಾಲಯವನ್ನೇ ನಿರ್ಮಿಸಿ ದೇವರೊಂದು ಪ್ರತಿಷ್ಠಾಪನೆಯೂ ಮಾಡಲಾಗಿದೆ. ಶಿವಲಿಂಗದ ಗರ್ಭದೊಳಗೆ ತ್ರಿಮೂರ್ತಿಗಳ ಆಲಯ ವಿಶೇಷವಾಗಿ ಕಾಣುತ್ತಿದೆಯಲ್ಲ? ಆಶ್ಚರ್ಯವಾದರೂ ಇದು ಸತ್ಯ. ಈ ಬೃಹತ್ ಶಿವಲಿಂಗದ ಒಳಗೆ ಒಂದು ಆಲಯವಿದೆ. ಅಲ್ಲಿ ದೇವರ ವಿಗ್ರಹವು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಂದರೆ ಈ ಶಿವಲಿಂಗವೇ ಒಂದು ದೇವಾಲಯ. ಇದೇನಪ್ಪ ಇದು? ಆರಂಭದಿಂದಲೇನೋ ಭಾರತ ಮಾತೆ ದೇವಾಲಯ ತೋರಿಸಿದ್ರಿ, ಅದಾದ ಮೇಲೆ ಯೋಗ ಮುನೀಶ್ವರನ ದರ್ಶನ ಮಾಡಿಸಿದ್ರಿ, ಈಗ ನೋಡಿದ್ರೆ ಬೃಹತ್ ಶಿವಲಿಂಗ ತೋರಿಸಿದ್ರಿ. ಇನ್ನು ಶಿವಲಿಂಗ ದರ್ಶನ ಮಾಡುತ್ತಿರುವಾಗಲೇ ಇದು ತ್ರಿಮೂರ್ತಿಗಳ ಶಿವಲಿಂಗ. ಈ ಶಿವಲಿಂಗವೇ ಒಂದು ಆಲಯ, ಒಳಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಂತಹ ವಿಶೇಷ ಜಾಗ ಇರೋದಾದ್ರೂ ಎಲ್ಲಿ ಎಂಬ ಕುತೂಹಲ ನಿಮ್ಮನ್ನು ಕಾಡುತ್ತಿದೆ ಅಲ್ವಾ? ಅಲ್ಲಿಗೆ ಹೋಗಲು ಹೆಚ್ಚು ವೆಚ್ಚವಾಗಲಿದೆ ಎಂಬ ಸಂಶಯವು ನಿಮ್ಮನ್ನು ಕಾಡುತ್ತಿರಬಹುದು ಅಲ್ಲವೇ? ಇದೇನು ಉತ್ತರ ಭಾರತದಲ್ಲಿಯೂ ಇಲ್ಲ, ಕನಿಷ್ಠ ಉತ್ತರ ಕರ್ನಾಟಕದವರೆಗೂ ಹೋಗಬೇಕಿಲ್ಲ. ಈ ಪವಿತ್ರ ಜಾಗ ಇರೋದು ನಮ್ಮದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಅತಿ ಕನಿಷ್ಠ ದೂರದಲ್ಲಿರುವ ಈ ಜಾಗದ ಬಗ್ಗೆ ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ನೀವು ನೋಡಬೇಕಾದ ಮತ್ತಷ್ಟು ಜಾಗಗಳಿವೆ, ಅವನ್ನು ನೋಡಿ ಬರೋಣ ಬನ್ನಿ. ಕಾಣ್ತಾ ಇದೆಯಲ್ಲ, 7 ತಲೆಯ ಆದಿಶೇಷ. ಈ ಬೃಹತ್ ಆದಿಶೇಷನ ದರ್ಶನ ಮಾಡುತ್ತಿರುವ ಜಾಗವು ನೀವು ಈವರೆಗೆ ನೋಡಿದ ದೇವಾಲಯಗಳಿಗೆ ಹೊಂದಿಕೊಂಡೇ ಇದೆ. ಹಾಗಾದರೆ ಈ ಆದಿಶೇಷ ಸೇರಿ ಇಲ್ಲಿ ಎಷ್ಟು ದೇವಾಲಯಗಳಿವೆ, ಏನೇನು ದೇವಾಲಯಗಳಿವೆ ಅಂತೀರಾ? ಅದಕ್ಕೂ ಉತ್ತರ ಕೊಡ್ತೀನಿ. ಅಷ್ಟೇ ಅಲ್ಲ, ಈವರೆಗೆ ನೀವು ನೋಡಿದ ಎಲ್ಲ ದೇವಾಲಯಗಳ ಸಂಖ್ಯೆ ಕೇವಲ 5 ಅಥವಾ 6 ಆಗಿರಬಹುದು. ಇನ್ನು ನೀವು ನೋಡಬೇಕಿರುವ ದೇವಾಲಯಗಳ ಸಂಖ್ಯೆ ಬರೋಬ್ಬರಿ 15ಕ್ಕೂ ಹೆಚ್ಚಿದೆ. ಅವೆಲ್ಲವೂ ಇದೇ ಜಾಗದಲ್ಲಿವೆ.
ಅಂದರೆ ಇಲ್ಲಿ ಸುಮಾರು 21ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಮಾತ್ರವಲ್ಲ, ಈ ಎಲ್ಲ ದೇವಾಲಯಗಳ ನಿರ್ಮಾಣದ ಹಿಂದೆ ಒಂದು ಸಮಾನತೆಯ ಉದ್ದೇಶವಿದೆ. ಆ ಉದ್ದೇಶದ ಹಿಂದೆ ಯಾವುದೇ ಲಾಭದ ಆಲೋಚನೆಯೂ ಇಲ್ಲದಿರುವುದು ಈ ಕ್ಷೇತ್ರ ಇಷ್ಟು ಪ್ರಸಿದ್ಧಿ ಕಾಣಲು ಸಾಧ್ಯವಾಗಿದೆ. ಹಾಗಾಗಿಯೇ ನಮ್ಮ ವಿಸ್ಮಯ ಲೋಕ ತಂಡ ನಿಮಗೆ ಇಂತಹ ಕ್ಷೇತ್ರ ಪರಿಚಯ ಮಾಡಿಸುವ ಉದ್ದೇಶದಿಂದ ಇಂದು ನಿಮ್ಮ ಮುಂದೆ ತಂದಿದೆ ಪರಮ ಪವಿತ್ರ ಧಾರ್ಮಿಕ ಕ್ಷೇತ್ರವನ್ನ. ನೋಡಿದ್ರಲ್ಲ ವೀಕ್ಷಕರೇ, ಅಲ್ಲಿ ದೇಶಭಕ್ತಿಯ ಪ್ರತೀಕವಾಗಿ ಭಾರತ ಮಾತೆಯ ದೇವಾಲಯವಿದೆ. ಆ ದೇವಾಲಯದ ಮೇಲೆ ನಮ್ಮ ಗಡಿ ಕಾಯುತ್ತಿರುವ ಸೈನಿಕರಿಗೆ ಜಾಗ ಕಲ್ಪಿಸುವ ಮೂಲಕ ಗೌರವ ಸಲ್ಲಿಸಲಾಗಿದೆ. ಹಾಗೆ ಭಾರತ ಮಾತೆಯ ದೇವಾಲಯ ನಿರ್ಮಿಸಿದ ವ್ಯಕ್ತಿ ಮಾಜಿ ಸೈನಿಕನಾಗಿರಬಹುದು ಎಂದುಕೊಳ್ಳಬೇಡಿ. ಆತನೇನು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿಲ್ಲ. ಆದರೆ ಆತನಿಗೆ ದೇಶಭಕ್ತಿಗೆ ಕೊರತೆ ಇಲ್ಲ. ಇನ್ನು ಅವರಿಗೆ ದೇಶಭಕ್ತಿ ಮಾತ್ರವಲ್ಲ, ದೈವಭಕ್ತಿಯೂ ಇದೆ. ಅದೇ ಕಾರಣಕ್ಕೆ ಅಲ್ಲಿ ಭಾರತ ಮಾತೆಯ ಜೊತೆಗೆ ವಿವಿಧ ದೇವರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಇನ್ನು ನೀವು ಈಗಾಗಲೇ ನೋಡಿದ ಬೃಹತ್ ಶಿವಲಿಂಗ ಇದೆಯಲ್ಲ, ಅದು ಬ್ರಹ್ಮ ವಿಷ್ಣು ಪರಮೇಶ್ವರ ದೇವಾಲಯವೇ ಆಗಿದೆ. ಅಂದರೆ ಶಿವಲಿಂಗದ ಗರ್ಭದಲ್ಲಿ ಆಲಯ ನಿರ್ಮಿಸಲಾಗಿದೆ. ಇನ್ನು 7 ತಲೆಯ ಆದಿಶೇಷನ ಪ್ರತಿಮೆಯನ್ನು ನೋಡಿದ್ರಲ್ಲ, ಇಷ್ಟು ಮಾತ್ರವಲ್ಲ, ಇಲ್ಲಿ ಇನ್ನೂ ಅನೇಕ ದೇವಾಲಯಗಳಿವೆ. ಅವೆಲ್ಲ ದೇವಾಲಯಗಳ ನಿರ್ಮಾಣದ ಹಿಂದೆ ಕೇವಲ ಭಕ್ತಿಯ ಪಾರಕಾಷ್ಠೆಯೇ ಇದೆ. ಹಾಗಾದರೆ ಅಲ್ಲಿರುವ ಇನ್ನಿತರೆ ದೇವಾಲಯಗಳು ಯಾವುವು, ಅವೆಲ್ಲ ನಿರ್ಮಿಸಿದವರು ಯಾರು ಅನ್ನೋದನ್ನ ನೋಡೋದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿಸ್ಮಯ ಲೋಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮಗೆ ಮೊದಲೇ ಹೇಳಿದಂತೆ ಪ್ರಸ್ತುತ ಪ್ರತಿಯೊಂದು ವ್ಯಾಪಾರವಾಗಿರುವ ಈ ಆಧುನಿಕ ಕಾಲದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ಜಾಗವೇ ಬರವಾಗುತ್ತಿದೆ. ಆದರೆ ಎಲ್ಲೋ 100ಕ್ಕೆ 1000ಕ್ಕೋ ಒಂದು ಕಡೆ ಅಂತಹ ವ್ಯಾಪಾರ ಉದ್ದೇಶವೇ ಇಲ್ಲದ ಪರಿಶುದ್ಧ ಸೇವಾ ಮನೋಭಾವನೆಯಿಂದ ಮಾತ್ರ ಸೇವೆ ಸಲ್ಲಿಸುತ್ತಿರುವ ಜಾಗಗಳು ಅಪರೂಪಕ್ಕೆ ಎಂಬ ಕಾಣಸಿಗುತ್ತವೆ. ಅಂತಹ ಅಪರೂಪದ ಜಾಗಗಳಲ್ಲಿ ಒಂದು ಈ ಯೋಗ ಮುನೇಶ್ವರ ನೆಲೆಸಿದ ಪವಿತ್ರ ಜಾಗ. ಹಾಗಾದರೆ ಇಲ್ಲಿ ಏನು ಅಂತಹ ವಿಶೇಷ ಅಂತೀರಾ?
ಇಲ್ಲಿ ಈವರೆಗೂ ನೀವು ನೋಡಿದ ದೇವಾಲಯಗಳು ಮಾತ್ರವಲ್ಲದೆ ಶಿವ, ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ, ಚಾಮುಂಡಿ, ನಾಗದೇವತೆ ಹೀಗೆ ಅನೇಕ ದೇಗುಲಗಳಿವೆ. ಆದರೆ ಯಾವುದೇ ದೇವಾಲಯದ ಮುಂದೆಯೂ ಒಂದು ಹುಂಡಿಯೂ ಇಲ್ಲ. ಹಾರತಿಯ ತಟ್ಟೆಗೆ ದಕ್ಷಿಣೆಯೂ ಕೇಳುವುದಿಲ್ಲ. ಅಂದರೆ ಇಲ್ಲಿಗೆ ಬರುವ ಭಕ್ತರು ಯಾವುದೇ ಕಾಣಿಕೆ ನೀಡದೆ ಕೇವಲ ದೇವರ ಕೃಪೆಗೆ ಪಾತ್ರರಾಗಬಹುದು. ಅಂದರೆ ಇಲ್ಲಿ ದೇವರನ್ನು ಕಾಣಲು, ಸಂಕಲ್ಪಗಳನ್ನು ದೇವರಿಗೆ ಅರ್ಪಿಸಲು ಇಲ್ಲಿ ಎಲ್ಲವೂ ಸಂಪೂರ್ಣ ಉಚಿತ. ಅಷ್ಟೇ ಅಲ್ಲ, ದೇವರ ದರ್ಶನ ಮಾಡಿ ಪುಷ್ಕಲವಾದ ಊಟ ಮಾಡಿ ಬರಬಹುದಾದ ಕೆಲವು ಜಾಗಗಳಲ್ಲಿ ಈ ಧಾರ್ಮಿಕ ಕ್ಷೇತ್ರವು ಒಂದಾಗಿದೆ. ಹಾಗಾದರೆ ಈ ಕ್ಷೇತ್ರ ಇರುವುದು ಎಲ್ಲಿ? ಇನ್ನೂ ಏನೇನು ವಿಶೇಷಗಳಿವೆ ಇಲ್ಲಿ ಎಂಬುದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ನೋಡಿ, ಬೃಹತ್ ರಂಗೋಲಿ ಕಾಣ್ತಾ ಇದೆಯಲ್ಲ, ಇದನ್ನು ಇಲ್ಲಿ ವಿಶೇಷ ಹೋಮಕ್ಕಾಗಿ ರಚಿಸಿದ ರಂಗೋಲಿ. ನಮ್ಮ ವಿಸ್ಮಯ ತಂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ದಿನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಇಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಇಲ್ಲಿ ನಡೆಯುವ ಧಾರ್ಮಿಕ ಪೂಜೆಗಳು ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಎಂಬುದನ್ನು ಹೇಳಬೇಕಿಲ್ಲ ತಾನೇ. ಈ ಬೃಹತ್ ರಂಗೋಲಿಯಿಂದ ಹಾಗೆಯೇ ತಿರುಗಿದರೆ ಕಾಣುತ್ತದೆ ಬೃಹತ್ ಹೋಮಕುಂಡ. ಈ ಹೋಮಕುಂಡದಲ್ಲಿ ಹೃತ್ವಿಕರು ಅನೇಕ ವಸ್ತುಗಳನ್ನು ಅಗ್ನಿಗೆ ಆಹುತಿ ಮಾಡುವ ಜೊತೆಗೆ ಹಲವು ಮಂತ್ರಗಳನ್ನು ಪಠಿಸುತ್ತಿರುವುದು ಕಾಣುತ್ತಿದೆಯಲ್ಲ. ಇದು ಲೋಕ ಕಲ್ಯಾಣಕ್ಕಾಗಿ ಪ್ರತಿ ಅಮಾವಾಸ್ಯೆ ಎಂದು ನಡೆಯುವ ವಿಶೇಷ ಹೋಮ. ಈ ಹೋಮದಿಂದ ಸಮಾಜದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತ ಸಮೃದ್ಧವಾಗಿರಬೇಕು ಎಂಬುದು ಒಂದು ಸಂಕಲ್ಪವಾದರೆ, ದೇಶದಲ್ಲಿ ಶಾಂತಿ ನೆಲೆಸಿ ಎಲ್ಲರೂ ಸಮೃದ್ಧಿಯಿಂದ ಜೀವನ ಮಾಡಬೇಕು ಎಂಬುದು ಮತ್ತೊಂದು ಸಂಕಲ್ಪ. ಹಾಗಾಗಿಯೇ ಇಲ್ಲಿ ಪ್ರತಿ ಪಾಕ್ಷಿಕಕ್ಕೆ ಅಂದರೆ ಹುಣ್ಣಿಮೆಯಂದು ಮತ್ತು ಅಮಾವಾಸ್ಯೆಗೆ ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಹವನಗಳನ್ನು ನಡೆಸಲಾಗುತ್ತದೆ. ವೀಕ್ಷಕರೇ, ಇಲ್ಲಿನ ವಿಶೇಷಗಳನ್ನು ಮಾತ್ರ ಹೇಳುತ್ತಾ ಈ ಕ್ಷೇತ್ರ ಇರುವ ಜಾಗದ ಬಗ್ಗೆ ಹೇಳುತ್ತಿಲ್ಲ ಎಂಬ ಬೇಸರ ಬೇಡ. ಈ ಕ್ಷೇತ್ರ ಇರುವ ಗ್ರಾಮದ ಹೆಸರು ಬಿಕ್ಕಲಹಳ್ಳಿ. ಚಿಕ್ಕಬಳ್ಳಾಪುರದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ ಈ ಬಿಕ್ಕಲಹಳ್ಳಿ ಕ್ಷೇತ್ರ. ಈ ಹಿಂದೆ ಗೌರಿಬಿದನೂರು ತಾಲೂಕಿನಲ್ಲಿದ್ದ ಈ ಗ್ರಾಮ ಇದೀಗ ಮಂಚೇನಹಳ್ಳಿ ತಾಲೂಕು ಆದ ನಂತರ ಪ್ರಸ್ತುತ ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿಗೆ ಒಳಪಟ್ಟಿದೆ. ಚಿಕ್ಕಬಳ್ಳಾಪುರದಿಂದ ಜಕ್ಕಲಮಡುಗು ಜಲಾಶಯಕ್ಕೆ ಹೋಗುವ ಮಾರ್ಗ ಇದೆಯಲ್ಲ, ಅದೇ ಮಾರ್ಗದಲ್ಲಿ ಸಾಗಿ ಬಾಲಕುಂಟಹಳ್ಳಿ ಗ್ರಾಮಕ್ಕೆ ಸಾಗುವ ಹಾದಿಯಲ್ಲಿ ಹೋದರೆ ಈ ಬಿಕ್ಕಲಹಳ್ಳಿ ಸಿಗುತ್ತದೆ. ಇದೇ ಗ್ರಾಮದ ಮಂಜುನಾಥ ಸ್ವಾಮಿ ಎಂಬುವವರು ಇಲ್ಲಿ ಎಲ್ಲಾ ದೇವಾಲಯಗಳನ್ನು ನಿರ್ಮಿಸುವ ಜೊತೆಗೆ ಇಲ್ಲಿ ವ್ಯಾಪಾರ ಮಾಡದೆ ಕೇವಲ ಭಕ್ತಿಯನ್ನು ಮಾತ್ರ ಹಂಚುತ್ತಿದ್ದಾರೆ. ಹೆಸರು BK ಮಂಜುನಾಥ್ ಅಂತೇಳಿ, ಇದೇ ಪಕ್ಕದ ಗ್ರಾಮದ ಬಿಕ್ಕಲಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿತ್ತು. ನನ್ನ ವೃತ್ತಿ ಬಂದು ನಾನು ಸಿವಿಲ್ ಇಂಜಿನಿಯರು. ಬೆಂಗಳೂರಿಗೆ ಹೋಗಿ 30 ವರ್ಷ ಆಯಿತು. ನಾನು ದೇವಾಲಯ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ, ನಾನು ಬೆಂಗಳೂರಲ್ಲಿ ಹೋದಾಗ ಒಂದು ಇನ್ಸಿಡೆಂಟ್ ನಡೀತು. ಅಂತಿಂಥವ್ರಿಗೆ ದೇವಾಲಯದಲ್ಲಿ ಪ್ರವೇಶ ಇವೆಲ್ಲ ಇಲ್ಲದೇ ಇದ್ದದನ್ನು ನೋಡಿ ನಾನು ದೇವಾಲಯ ಸ್ಟಾರ್ಟ್ ಮಾಡಬೇಕು ಅಂತ ಮೂಲ ಉದ್ದೇಶದಿಂದ ಸ್ಟಾರ್ಟ್ ಮಾಡಿ ಅಂದಿನಿಂದ ಇಲ್ಲಿವರೆಗೆ 2004ರಿಂದ ಇಲ್ಲಿ ತನಕ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಗರ್ಭಗುಡಿ ಪ್ರವೇಶ ಬಿಟ್ಕೊಂಡು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ನಮ್ಮ ಭಾಗದಲ್ಲೆಲ್ಲ ಭಾಳ ಬಡವರೇ ಬರೋದು. ನಮ್ಮ ಭಾಗದಲ್ಲಿ ಶ್ರೀಮಂತರಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳ ಹಿಂದುಳಿದ ವರ್ಗದವರೇ ಭಾಳ ದಲಿತರೇ ಇರೋದ್ರಿಂದ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಂದಂಥ ಭಕ್ತಾದಿಗಳು ಸಂತೋಷದಿಂದ ಬೆಳಗ್ಗೆ ಬಂದರೆ ಸಂಜೆವರೆಗೂ ಪೂಜಾ ಪುನಸ್ಕಾರಗಳಲ್ಲೆಲ್ಲ ಭಾಗಿಯಾಗಿ ಎಲ್ಲ ಪೂಜೆಗಳು ಮಾಡಿಕೊಂಡು ತದನಂತರ ಊಟ ಪ್ರಸಾದ ಎಲ್ಲ ತಿನ್ಕೊಂಡು ಆನಂದದಿಂದ ಹೋಗ್ತಾರೆ. ಈ ಕ್ಷೇತ್ರಕ್ಕೆ ಬಂದರೆ ಯಾರು ಬಂದಿದ್ದ ತಕ್ಷಣ ಹೋಗಬೇಕು ಅನ್ಸೋದೇ ಇಲ್ಲ. ಬೆಳಗ್ಗೆ ಬಂದವರು ಸಂಜೆವರೆಗೂ ಎಲ್ಲ ಇದ್ದು ಅವ್ರ ಕಷ್ಟಗಳನ್ನೆಲ್ಲ ದೇವ್ರ ಹತ್ರ ಕೇಳಿಕೊಂಡು ಪರಿಹಾರ ಮಾಡಿಕೊಂಡು ಕ್ಷೇತ್ರದಿಂದ ಸಂಜೆ ಆದಮೇಲೆ ಎಲ್ಲ ಹೋಗ್ತಾರೆ. ಮತ್ತು ಇಲ್ಲಿ ವಿಶೇಷ ಏನಂದರೆ ಎಲ್ಲ ದೇವರು ಇದೆ.
ನಮ್ಗೆ ಯಾವ ಭಕ್ತರಿಗೆ ಯಾವ ದೇವರು ಬೇಕೋ ಎಲ್ಲ ಇದೆ. ಮೊದಲು ಮುನೇಶ್ವರ ಇದ್ದಾರೆ, ಮಹಾಬಲೇಶ್ವರ ಇದ್ದಾರೆ, ಚಾಮುಂಡೇಶ್ವರ ಇದ್ದಾರೆ, ಗಣಪತಿ ಇದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ, ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಲಿಂಗದ ರೂಪದಲ್ಲಿ ಬೃಹದೇಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರ ದೊಡ್ಡ ಲಿಂಗ ಇದೆ. ಎಲ್ಲ ಭಕ್ತಾದಿಗಳಿಗೆ ಯಾರಿಗೆ ಯಾವ ದೇವರು ಇಷ್ಟನೋ ಎಲ್ಲ ದೇವ್ರ ಹತ್ರ ಕೇಳಿಕೊಂಡು ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ಮಾಡ್ತೀವಿ ನಾವು. 15 ದಿವಸಕ್ಕೊಂದ್ಸರಿ ಭಕ್ತಾದಿಗಳು ಎಲ್ಲಿ ಸುತ್ತು ಇರತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಅವ್ರ ಕಷ್ಟಗಳೇನಿದೆ ಕೇಳಿಕೊಂಡು ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮೇಲೆ ಪೂಜೆ ಆಗುತ್ತೆ. ಮತ್ತು ವರ್ಷದಲ್ಲಿ 4 ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಒಂದು ಜನವರಿಯಲ್ಲಿ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮ ಮಾಡ್ತೀವಿ, ಸಂಕ್ರಾಂತಿ ಮಾಡ್ತೀವಿ, ಮತ್ತು ಶಿವರಾತ್ರಿ ಮಾಘಮಾಸ ನೆನ್ನೆ ಆಗಿದೆ, ಶಿವರಾತ್ರಿದು ಮಾಡ್ತೀವಿ. ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಪ್ರತಿ ವರ್ಷದ ಅಬ್ದೂರಿಯಾಗಿ ಜಾತ್ರೆ ಮಹೋತ್ಸವವನ್ನು ಮಾಡ್ತೀವಿ. ನಾನು ಕ್ಷೇತ್ರ ಮಾಡಿದಾಗ ಭಕ್ತಾದಿಗಳು ಇಲ್ಲಿಂದನೇ ಎಲ್ಲ ಇಡೀ ವಿಶ್ವದಿಂದ ಬರ್ತಾರೆ. ನಮ್ಮ ಸುತ್ತಮುತ್ತ ಭಕ್ತಾದಿಗಳು ಬಿಟ್ಟು ವಿಶ್ವದಿಂದನೇ ಎಲ್ಲ ಭಕ್ತಾದಿಗಳು ಬಂದು ಅವ್ರಿಗೆ ಏನೇನು ಸಮಸ್ಯೆಗಳು ಕೇಳ್ಕೊಂಡು ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಒಬ್ಬೊಬ್ಬರಿಗೆಲ್ಲ ಈ ಕ್ಷೇತ್ರಕ್ಕೆ ಬಂದು ಅವ್ರು ಏನು ಕೇಳ್ತಾರೋ ಅವರನ್ನು ಕೊಟ್ಟಿದ್ದಾನೆ ಯೋಗ ಮನೇಶ್ವರ. ಇವತ್ತಿನ ತನಕ ಯಾವ ಭಕ್ತಾದಿಗಳಿಗೂ ಅವ್ರಿಗೆ ಮಕ್ಕಳಿಲ್ದವ್ರಿಗೆ, ಮದುವೆ ಆಗದಿದ್ದವ್ರಿಗೆ, ಆರೋಗ್ಯ ಸಮಸ್ಯೆ ಇರೋರಿಗಂತೂ ಏನು ಕೇಳಿದ್ರು ವರ ದಯಪಾಲಿಸಿದ್ದಾನೆ ಈ ಯೋಗ ಮನೇಶ್ವರ. ವೀಕ್ಷಕರೇ, ನೀವು ಈವರೆಗೆ ನೋಡಿದ ಎಲ್ಲ ದೇವಾಲಯಗಳ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡೋದು ಬೇಡ. ಆದರೆ ಇಲ್ಲಿ ನೋಡಿ, ಹರಿಹರ ದೇವಾಲಯವನ್ನ. ಅರೆ, ಇದೇನಿದು? ಇದ್ದರೆ ಹರಿ ದೇವಾಲಯ, ಇಲ್ಲವೇ ಹರ ದೇವಾಲಯ ಇರಬೇಕು. ಅದನ್ನು ಬಿಟ್ಟು ಹರಿಹರ ದೇವಾಲಯ ಹೇಗೆ ಎಂಬ ಸಂದೇಹ ಮೂಡಿದೆ ಅಲ್ವಾ? ಹೌದು, ಇಂತಹ ಅನೇಕ ವಿಸ್ಮಯಗಳು ಇಲ್ಲಿ ಕಾಣಸಿಗುತ್ತವೆ. ಈ ಹಿಂದೆ ಶೈವ ಮತ್ತು ವೈಷ್ಣವರ ನಡುವೆ ವಿಪರೀತ ಯುದ್ಧಗಳೇ ನಡೆದಿರುವ ಇತಿಹಾಸದ ನೆಲ ನಮ್ಮದು. ಅಷ್ಟೇ ಅಲ್ಲ, ಅಧಿಕಾರ ನಡೆಸುವ ಅರಸರು ಕೂಡ ಶೈವ ಅಥವಾ ವೈಷ್ಣವ ಪಂಥಕ್ಕೆ ಸೇರಿದವರಾಗಿ ಮತ್ತೊಂದು ಪಂಥದ ದೇವಾಲಯಗಳನ್ನು, ಪಂಥವನ್ನೇ ನಿರ್ನಾಮ ಮಾಡಲು ಮಾಡಿರುವ ಪ್ರಯತ್ನಗಳನ್ನು ಇತಿಹಾಸದಲ್ಲಿ ಕಾಣಬಹುದಾಗಿದೆ. ಆದರೆ ಇಲ್ಲಿ ಆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲದೆ ಒಂದೇ ದೇಗುಲದಲ್ಲಿ ಹರಿ ಮತ್ತು ಹರ ಉಭಯರನ್ನು ಪ್ರತಿಷ್ಠಾಪಿಸುವ ಮೂಲಕ ಸೌಹಾರ್ದತೆ ಮೆರೆಯಲಾಗಿದೆ. ಇನ್ನು ಇತ್ತ ನೋಡಿ, ಶಿವ, ಗಣಪತಿ, ಸುಬ್ರಹ್ಮಣ್ಯ ಹೀಗೆ ಹಲವು ದೇವಾಲಯಗಳಿದೆಯಲ್ಲ. ಅದೇ ರೀತಿಯಲ್ಲಿ ಇತ್ತ ಕಡೆಯೂ ನೋಡಿ, ನಾರಸಿಂಹ ಮತ್ತು ಈಶ್ವರ ಇಬ್ಬರು ಒಂದೇ ದೇವಾಲಯದಲ್ಲಿದ್ದರೆ ಪಕ್ಕದಲ್ಲಿಯೇ ಇವರ ಪುತ್ರ ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದೇ ದೇವಾಲಯದ ಮುಂಭಾಗದಲ್ಲಿ ನಾಗದೇವರ ದೇವಾಲಯ, ಪಕ್ಕದಲ್ಲಿಯೇ ಚಾಮುಂಡಿ ಅಮ್ಮನವರ ದೇವಾಲಯ, ಹೀಗೆ 10 ಹಲವು ದೇವಾಲಯಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಪ್ರತಿ ದೇವಾಲಯದಲ್ಲಿಯೂ ಪ್ರತಿನಿತ್ಯ ಪೂಜೆಗಳನ್ನು ನಡೆಸಲಾಗುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ಅಲ್ಲದೆ ಜನವರಿ ತಿಂಗಳಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವ ಸಮಯವಾದ ಕಾರಣ ಇಲ್ಲಿ ಅಯ್ಯಪ್ಪನಿಗೆ ವಿಶೇಷ ಪೂಜೆಗಳು ನಡೆಯಲಿವೆ. ಸುತ್ತಲೂ ನಿರ್ಮಾಣವಾಗಿರುವ ಸುಮಾರು 21 ದೇವಾಲಯಗಳು, ನಡುವೆ ಬೃಹತ್ ಆದ ಯಾಗಶಾಲೆ, ಅದಕ್ಕೆ ಹೊಂದಿಕೊಂಡಂತೆ ಇರುವ ಬೃಹತ್ ವೇದಿಕೆ. ದೇವಾಲಯಗಳ ನಡುವೆ ಇರುವ ಯಾಗಶಾಲೆ ಜಾಗದಲ್ಲಿ ವಿವಾಹಗಳನ್ನು ನಡೆಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಯಾವುದೇ ಸಮುದಾಯದವರಾಗಲಿ ಇಲ್ಲಿ ಉಚಿತವಾಗಿ ಮದುವೆಯಾಗಲು ಅವಕಾಶ ಕಲ್ಪಿಸಲಾಗಿದೆ. ಬಡವ ಶ್ರೀಮಂತ ಎಂಬ ಯಾವುದೇ ಭೇದವಿಲ್ಲದೆ ಸುವಿಶಾಲ ಮೈದಾನ ಮತ್ತು ದೇವಾಲಯಗಳ ಸಮ್ಮುಖದಲ್ಲಿ ಯಾರೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೂ 1 ರೂಪಾಯಿ ಸಲ್ಲಿಸಬೇಕಾದ ಅಗತ್ಯವಿಲ್ಲ. ಇಂತಹ ಪ್ರಕೃತಿಯ ಮಡಿಲಲ್ಲಿ ದೇವರ ಸಮ್ಮುಖದಲ್ಲಿ ವಿವಾಹವಾಗಲು ಹಣ ಪಾವತಿಸಬೇಕಿಲ್ಲ ಎಂಬ ವಿಚಾರವೇ ವಿಶೇಷ ಅಲ್ಲವೇ? ಅದರಲ್ಲೂ ಜಾತ್ಯತೀತವಾಗಿ. ಇಂತಹ ಪವಿತ್ರ ಜಾಗದ ವಿಸ್ಮಯಗಳು ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ಇನ್ನೂ ಹಲವು ವಿಶೇಷಗಳಿವೆ.
ನನ್ನ ಹೆಸರು ರುಕ್ಮಿಣಿ ಅಂತ. ನಾನು ಇದೇ ಊರು ಅಂದರೆ ಬಿಕ್ಲಳ್ಳಿ ಎಲ್ಲೇ ವಾಸ ಆಗಿರೋರು ನಾವು. ಈ ದೇವಸ್ಥಾನಕ್ಕೆ ನಾವು 15 ವರ್ಷದಿಂದ ಬರ್ತಾಯಿದ್ದೀವಿ. ತುಂಬ ಚಿಕ್ಕದಾಗಿ ಒಂದೇ ಒಂದು ಗುಡಿ ಇತ್ತು ಇಲ್ಲಿ. ಈಗ ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತಾ ಇರುತ್ತೆ. ಜಾತ್ರೆ ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ದೇವಸ್ಥಾನ ಇಂಪ್ರೂವ್ ಆಗ್ತಾ ಬಂದಿದೆ. ಇಲ್ಲಿ ಪ್ರತಿಯೊಂದು ದೇವರು ಅಂದರೆ ಶ್ರೀ ಯೋಗ ಮುನೇಶ್ವರ ಅಂತ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ದೇವರು. ಆಮೇಲೆ ಮತ್ತೆ ಒಂದು 10 ವರ್ಷ ಆದಮೇಲೆ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಅನ್ನೋದು ಈ ಊರಿಗೆ ಹೆಸರು ಬಂತು. ಮೊದಲಿಗೆ ಯೋಗ ಮುನೇಶ್ವರ ಅಂತ ಪ್ರತಿಷ್ಠಾಪನೆ ಆಗಿದ್ದು, ಮತ್ತು ಮಹಾಬಲೇಶ್ವರ, ಅಯ್ಯಪ್ಪ ಸ್ವಾಮಿ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ನಾಗದೇವತೆ, ಮತ್ತು ಶಾಂತಶನೇಶ್ವರ, ಪಂಚಮುಖಿ ಆಂಜನೇಯ, ಬ್ರಹ್ಮ ವಿಷ್ಣು ಮಹೇಶ್ವರ, ವರಾಹಿ, ಸುಬ್ರಹ್ಮಣ್ಯ, ಮತ್ತು ನವಗ್ರಹಗಳು ವಿಗ್ರಹಗಳು ಇದೆ. ನವಗ್ರಹ ಗಿಡ ಮರಗಳು ಇದೆ, ವನನೂ ಇದೆ. ತುಂಬ ಶ್ರೇಷ್ಠವಾದದ್ದು. 15 ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ, ಪಂಚಲಿಂಗ ದರ್ಶನವೂ ಆಗುತ್ತೆ. ತುಂಬ ಚೆನ್ನಾಗಿ ಎಲ್ಲಕ್ಕಿಂತ ವಿಶೇಷವಾಗಿ ಇರೋದಂದರೆ ಇಲ್ಲಿ ಭಾರತ್ ಮಾತೆ ಮಂದಿರ ವಿಶೇಷವಾದದ್ದು. ಜ್ಞಾನದಾಹಿನಿ ಶಾರದಾಂಬೆ ಮತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಇಲ್ಲಿ ದೇವ್ರ ಪೂಜೆ ಎಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆ ಇರುತ್ತೆ. ಎಲ್ಲರೂ ಬಂದು ನಮ್ಮ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಮುಂದೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ದೇವಸ್ಥಾನ ಅಂತೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು. ಇನ್ನು ಇಲ್ಲಿರುವ ಮತ್ತೊಂದು ವಿಶೇಷ ಏನು ಅಂತೀರಾ? ಇಲ್ಲಿ ದೇವಾಲಯಗಳನ್ನು ನಿರ್ಮಿಸಿರುವ ಉದ್ದೇಶವೇ ಮಡಿವಂತಿಗೆ ದೂರ ಮಾಡುವುದು. ಅಂದರೆ ಸಹಜವಾಗಿ ಯಾವುದೇ ದೇವಾಲಯಗಳಲ್ಲಿ ಗರ್ಭಗುಡಿಯೊಳಗೆ ಪ್ರವೇಶ ಇರುವುದಿಲ್ಲ. ಆದರೆ ಇಲ್ಲಿರುವ ಅಷ್ಟು ದೇವಾಲಯಗಳ ಗರ್ಭಗುಡಿಯೊಳಗೆ ಎಲ್ಲರಿಗೂ ಪ್ರವೇಶವಿದೆ. ಅಷ್ಟೇ ಅಲ್ಲ, ಮಹಿಳೆಯರು ಪುರುಷರು ಎಂಬ ತಾರತಮ್ಯ ಇಲ್ಲದೆ ಗರ್ಭಗುಡಿಯೊಳಗೆ ಹೋಗಿ ಸ್ವತಃ ಪೂಜೆ ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ನೀವು ನೋಡಬೇಕಾದ ಮತ್ತೊಂದು ವಿಶೇಷವೂ ಇದೆ. ಅದು ವರಾಹಿ ಎಂಬ ದೇವರ ಪ್ರತಿಮೆಯನ್ನ. ನಿಮಗೆ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಗೊತ್ತಲ್ಲ? ಅದರಲ್ಲಿ ವರಾಹಾವತಾರವೂ ಒಂದು. ಆ ವರಾಹಿಯ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಹಂದಿಮುಖ ಮಹಿಳೆಯ ದೇಹದೊಂದಿಗೆ ನಿರ್ಮಿಸಿರುವ ಈ ವಾರಾಹಿ ಅವತಾರದ ಪ್ರತಿಮೆ ಆಕರ್ಷಣೀಯವಾಗಿದ್ದು, ಇಲ್ಲಿಗೆ ಬರುವ ಭಕ್ತರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ನನ್ನ ಹೆಸರು ಪದ್ಮಾವತಿ ಅಂತ. ನಾವು ಸಾದೇನಹಳ್ಳಿ, ನಮ್ಮದು ಗೌರಿಬಿದನೂರು ತಾಲೂಕೆ. ನಾವು ಸುಮಾರು 15-16 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ತುಂಬಾ ಒಳ್ಳೆಯದಾಗಿದೆ ಈ ಕ್ಷೇತ್ರಕ್ಕೆ ಬಂದಾಗಿಂದ. ಈ ಕ್ಷೇತ್ರಕ್ಕೆ ಬಂದಾಗ ನಾವು ಏನೇನೂ ಇರಲಿಲ್ಲ, ಯಾವುದ್ರಲ್ಲೂ ತುಂಬ ನಾವು ಡಲ್ಲಾಗಿದ್ವಿ ಜೀವನದಲ್ಲಿ. ಇಲ್ಲಿಗೆ ಬಂದಮೇಲೆ ತುಂಬ ಒಳ್ಳೆಯದಾಯಿತು. ಮೊದಲು ನಾವು ಬಂದಾಗ ಇಷ್ಟೊಂದು ಅಭಿವೃದ್ಧಿ ಇರಲಿಲ್ಲ, ಸುಮಾರಾಗಿ ದೇವಸ್ಥಾನಗಳೆಲ್ಲ ಇದ್ದವು. ಇತ್ತೀಚೆಗೆ ದಿನೇ ವರ್ಷಕ್ಕೆಲ್ಲ ಒಂದು 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, 1 ತಿಂಗಳಿಗೊಮ್ಮೆ, ಹುಣ್ಣಿಮೆ, ಅಮಾವಾಸ್ಯೆಗೆ ದೇವಸ್ಥಾನ ಅಭಿವೃದ್ಧಿ ಆಗ್ತಾನೇ ಇದೆ. ಇಲ್ಲಿ ಬಂದ ಭಕ್ತಾದಿಗಳು ಯಾರೇ ಬರಲಿ, ಸುತ್ತು ದೇವ್ರಿಗೆ ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡು ಹೋದರೆ ಅವ್ರ ಮನಸ್ಸಲ್ಲಿ ಏನಿದ್ರೆ ಅದನ್ನೆಲ್ಲ ನೆನೆಸ್ಕೊಂಡು ನಮ್ಮ ಕಷ್ಟಗಳೆಲ್ಲ ಕಾಪಾಡಪ್ಪ ಅಂತೇಳಿ ನಾವು ನೆನೆಸ್ಕೊಂಡು ಹೋದರೆ ಅದನ್ನು ಒಂದಲ್ಲ ಒಂದು ನಮಗೆ ಹಾಗೇ ಆಗುತ್ತೆ. ಒಂದು ಸಲ ಬಂದಾಗ ಒಂದಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಇದೆ. ಅದರಲ್ಲೂ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ವಿಶೇಷವಾದ ಪೂಜೆಗಳು, ಹೋಮಗಳು, ಮೃತ್ಯುಂಜಯ ಹೋಮ, ಗಣಪತಿ ಹೋಮ, ಮತ್ತು ಸರ್ಪದೋಷ ಹೋಮಗಳು, ಮತ್ತು ಆಶ್ಲೇಷ ಪೂಜೆಗಳು, ಈ ಥರ ವಿಶೇಷವಾದ ಹೋಮಗಳು ಭಕ್ತಾದಿಗಳಿಗೆ ಮಾಡಿಕೊಡ್ತಾ ಇದ್ದಾರೆ. ಎಷ್ಟೇ ರೋಗಗಳಿದ್ರು, ಎಷ್ಟೇ ಕಷ್ಟಗಳಿದ್ರು, ಎಲ್ಲ ಕಾಯಿಲೆಗಳಿಗೂ, ಪ್ರತಿಯೊಂದು ಕಾಯಿಲೆಗೂ ಬಂದು ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ನಾವು ಕಾಪಾಡಪ್ಪ, ನಮ್ಗಿಂತ ಕಷ್ಟ ಕೊಟ್ಟಿದೆಯಾ, ಇಂಥ ಆರೋಗ್ಯ ಕೆಡಿಸಿದೆಯಾ ಅಂತೇಳಿ ನಾವು ಬೇಡ್ಕೊಂಡಾಗ ಆರೋಗ್ಯನ ಸುಧಾರಿಸ್ಕೊಡ್ತಾರೆ. ಮತ್ತು ಇನ್ನು ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗೋ ಥರ ನಾವು ಬೇಡ್ಕೊಂಡಾಗ ಅಮ್ಮನವರು ಚಾಮುಂಡೇಶ್ವರಿ ಕೃಪೆಯಿಂದ ಮಕ್ಕಳಾಗಿದ್ದಾರೆ. ಮದುವೆಗಳಾಗದೇ ಇರೋರಿಗೆ ಮದುವೆಗಳು, ವಿವಾಹಗಳು ಒನ್ಗೂಡಿದ್ದಾವೆ. ಅಂಗಡಿ ವ್ಯಾಪಾರಗಳು, ಬೋರ್ವೆಲ್ಗಳು, ಜಮೀನುಗಳ ವ್ಯವಹಾರಗಳು, ಬೇರೆ ಎಷ್ಟೇ ಕಷ್ಟಗಳು, ಏನೇ ಕಷ್ಟಗಳು, ಗಂಡ ಹೆಂಡತಿ ಜಗಳಗಳು, ಏನೇ ಕಷ್ಟಗಳಿದ್ರೂ ಈ ದೇವಸ್ಥಾನಕ್ಕೆ ಬಂದು ಸುಮಾರು ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡು 3-4 ಅಮಾವಾಸ್ಯೆಗಳು, ಹುಣ್ಣಿಮೆಗಳು ಬಂದು ಹೋಗಿ ಇಲ್ಲಿ ನೀರು ಹಾಕ್ಸ್ಕೊಂಡು ಹೋದ್ಮೇಲೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಆಗಲಿ, ಮಕ್ಕಳು ಕೂಡ ಆರೋಗ್ಯಗಳು ಕೆಟ್ಟಿರಲಿ, ಬೇರೆಯವ್ರಿಗೆಲ್ಲ
ಮೊದಲೆಲ್ಲ ಆರೋಗ್ಯಗಳು ಕೆಟ್ಟಿದ್ರೂ ಕೂಡ ಸಹ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಆರೋಗ್ಯನೂ ಸುಧಾರಿಸಿದೆ. ಮತ್ತು ಎಷ್ಟೇ ಕಷ್ಟಗಳು ವ್ಯಾಪಾರಗಳಾಗದೇ ಇರೋರ್ಗೆ ವ್ಯಾಪಾರಗಳಾಗ್ತಾ ಇದ್ದಾವೆ. ಬೆಳೆಗಳಾಗದೇ ಇರೋರಿಗೆ 3-4 ಸಲ ಬಂದು ಇಲ್ಲಿ ನಿಂಬೆಹಣ್ಣು ತಗೊಂಡೋಗಿ ಬೆಳೆಗಳ ಹತ್ರ ಎಲ್ಲ ಪೂಜೆ ಮಾಡಿಕೊಂಡಾಗ ಇದು ಕುತ್ತಕ್ಕೆಲ್ಲ ಪೂಜೆ ಮಾಡಿಸ್ತಾರೆ. ಪೂಜೆಗಳೆಲ್ಲ ಮಾಡಿದಾಗ ಆ ಬೆಳೆಗಳೆಲ್ಲ ಕೈಗೆ ಸಿಕ್ಕಿದ್ದಾವೆ. ಬೋರ್ವೆಲ್ ಹಾಕಿ ನೀರುಗಳು ಬರದೇ ಇರೋರು ಇಲ್ಲಿಗೆ ಬಂದು ಹೋಗಿ ಹರಕೆ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಬೋರ್ ಹಾಕಿದ್ರೆ ನೀರು ಬಂದಿದೆ. ಮತ್ತು ಎಷ್ಟೋ ಕೆಲಸಗಳಿಂದ ವಜಾ ಆಗಿರೋಂಥ ವ್ಯಕ್ತಿಗಳಿಗೆಲ್ಲ ಕೆಲಸ ಮತ್ತೆ ಸಿಕ್ಕಿದೆ. ಈ ಥರ ತುಂಬ ಒಳ್ಳೆಯದಾಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಒಂದು 5 ವಾರ 3 ವಾರ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಿ ಬಂದು ಈ ಅಮ್ಮನವ್ರದ್ದು ಈ ದೇವಸ್ಥಾನದ ಇದನ್ನು ದೇವಸ್ಥಾನದ ಒಂದು ಮಹಿಮೆಯನ್ನು ನೋಡಿಬಿಟ್ಟು ಹೋಗಿ ನೀವು ಭಕ್ತಾದಿಗಳು ಒಳ್ಳೆಯ ಅನುಭವವನ್ನು ಪಡೀರಿ. ಮತ್ತು ಎಲ್ಲ ಯಾರಿಗೆ ಮಕ್ಕಳಾಗಲಿ ಮದುವೆಗಳಾಗದೇ ಇರಲಿ ಪ್ರತಿಯೊಂದಕ್ಕೂ ಇಲ್ಲಿ ಒಳ್ಳೆಯದಾಗಿದೆ. ಮೊದಲೇ ಗ್ರಾಮೀಣ ಪ್ರದೇಶ, ಅದರಲ್ಲೂ ಬೆಟ್ಟ ಗುಡ್ಡಗಳ ನಡುವೆ ಇರುವ ಜಾಗ. ಸಾಲದೆಂಬಂತೆ ಭಾರತಾಂಬೆಯಿಂದ ಅಯ್ಯಪ್ಪ ಸ್ವಾಮಿಯವರೆಗೂ ಅನೇಕ ದೇವರನ್ನು ಪ್ರತಿಷ್ಠಾಪಿಸಲಾಗಿರುವ ಸ್ಥಳ. ಇನ್ನು ಇಲ್ಲಿ ಯಾವುದೇ ಹುಂಡಿ ಇಲ್ಲ, ಹಾರತಿ ತಟ್ಟೆಗೆ ಕಾಸು ಹಾಕಬೇಕಾಗಿಲ್ಲ. ಸಾಲದೆಂಬಂತೆ ಇಲ್ಲಿ ಮದುವೆಯಾಗಲು ಎಲ್ಲ ಸೌಲಭ್ಯಗಳು ಉಚಿತ. ಪ್ರಕೃತಿಯ ಮಡಿಲಲ್ಲಿ ಈ ಮಂಜುನಾಥ ಸ್ವಾಮಿಯವರು ಇಷ್ಟೆಲ್ಲ ಹೇಗೆ ಮಾಡಿದರು, ಯಾಕೆ ಮಾಡಿದರು ಎಂಬುದೇ ವಿಶೇಷ. ಇವರು ದೈವ ಭಕ್ತರಾಗಿದ್ದಾರೆ. ಹಾಗಂತ ತಮಗಿರುವ ಅಷ್ಟೂ ಭೂಮಿಯಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಧಾರ್ಮಿಕ ಸೇವೆ ಮಾಡುತ್ತಿರುವ ಇವರ ಕಾರ್ಯ ಪ್ರಶಂಸನೀಯವೇ ಆಗಿದೆ. ಇನ್ನು ಇವರ ಸೇವೆ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಮತ್ತಷ್ಟು ವಿಸ್ತರಿಸಿದೆ. ಆ ಸೇವೆ ಏನು ಎಂಬುದನ್ನು ಹೇಳ್ತೀನಿ ಮುಂದೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಕ್ಕಲಹಳ್ಳಿಯ ಯೋಗ ಮುನೇಶ್ವರ ಸ್ವಾಮಿ ದೇವಾಲಯದ ವಿಶೇಷಗಳ ಬಗ್ಗೆ. ಅಲ್ಲಿ ದೇವಾಲಯಗಳ ಸಮೂಹವೇ ಇದೆ. ಸುವಿಶಾಲವಾದ ಯಾಗಶಾಲೆಯೂ ಇದೆ. ಮದುವೆ ಮಂಟಪವಾಗಿ ಬೃಹತ್ ವೇದಿಕೆಯೂ ಇದೆ. ಇದೇ ರೀತಿಯ ಜಾಗದಲ್ಲಿ ಬೆಂಗಳೂರಿನಲ್ಲಿ ಮದುವೆ ಮಾಡಬೇಕಾದರೆ ಲಕ್ಷಗಳು ಬಾಡಿಗೆ ನೀಡಬೇಕು. ಆದರೆ ಇಲ್ಲಿ 1 ರೂಪಾಯಿ ವೆಚ್ಚವೂ ಇಲ್ಲ. ಎಲ್ಲವೂ ಉಚಿತ. ಸಾಲದೆಂಬಂತೆ ತೀರಾ ಬಡವರು ವಿವಾಹವಾಗುವುದಾದರೆ ದೇವಾಲಯದ ಕಡೆಯಿಂದಲೇ ಊಟದ ವ್ಯವಸ್ಥೆ ಮಾಡಿದ ಉದಾಹರಣೆಗಳೂ ಇವೆ. ಹಾಗೆಂದಮೇಲೆ ಇದು ಸಂಪೂರ್ಣ ಸೇವೆಯ ಹೊರತು ಇಲ್ಲಿ ವ್ಯಾಪಾರ ಎಂಬುದು ಶೂನ್ಯ. ಇಂತಹ ಧಾರ್ಮಿಕ ಸೇವೆ ಮಾಡಲು ಮಂಜುನಾಥ ಸ್ವಾಮಿ ಅವರಿಗೆ ಹೇಳಿದವರು ಯಾರು? ಯಾವ ಕಾರಣಕ್ಕಾಗಿ ಅವರು ಇಂತಹ ಸೇವೆ ಮಾಡಲು ಮುಂದಾದರು? ಇವರ ಸೇವೆ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಇತರೆ ಕ್ಷೇತ್ರಗಳಿಗೂ ವ್ಯಾಪಿಸಿದೆಯಾ ಎಂಬ ಇತ್ಯಾದಿ ವಿಚಾರಗಳನ್ನು ತಿಳಿಯುವುದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಈ ದೇವಾಲಯಗಳ ನಿರ್ಮಾತೃ ಮಂಜುನಾಥ ಸ್ವಾಮಿಗೆ ಒಂದು ದಿನ ಕನಸಿನಲ್ಲಿ ಬಂದ ಮುನೇಶ್ವರ ಸ್ವಾಮಿ ಇಲ್ಲಿ ದೇವಾಲಯ ನಿರ್ಮಿಸುವಂತೆ ಸೂಚನೆ ನೀಡಿದರಂತೆ. ಹಾಗೆ ಮುನೇಶ್ವರ ಸ್ವಾಮಿ ಸೂಚನೆಯನ್ನು ಪಾಲಿಸುವ ಉದ್ದೇಶದಿಂದಲೇ ಮಂಜುನಾಥ ಸ್ವಾಮಿ ಇಲ್ಲಿ ಮೊದಲಿಗೆ ಯೋಗ ಮುನೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಈ ಜಮೀನಿನ ಮಾಲೀಕರು ಇದೇ ಮಂಜುನಾಥ ಸ್ವಾಮಿ ಆಗಿರುವ ಕಾರಣ ಒಂದೊಂದೇ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ದೇವಾಲಯಗಳ ನಿರ್ಮಾಣ ಆಗುತ್ತಿದ್ದರೆ
ಅವರ ಆರ್ಥಿಕ ಸ್ಥಿತಿಯು ಹೆಚ್ಚತೊಡಗಿದೆ. ಮನೆಯೂ ಇಲ್ಲದೆ ಇದ್ದ ಇವರು ಬಿಕ್ಕಲಹಳ್ಳಿಯಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲಿಯೂ ಮನೆ ನಿರ್ಮಿಸಿದ್ದಾರಂತೆ. ಇಲ್ಲಿಗೆ ಬರುವ ಭಕ್ತರ ಇಷ್ಟಾರ್ಥಗಳೇ ಈಡೇರುತ್ತಿರುವಾಗ ಇವರಿಗಾಗಿಯೇ ಜೀವನ ಮುಡುಪಾಗಿಟ್ಟವರಿಗೆ ಇಲ್ಲಿನ ದೇವರು ಕೈ ಹಿಡಿಯುವುದಿಲ್ಲವೇ? ಹಾಗಾಗಿಯೇ ಅವರು ಸಮೃದ್ಧವಾಗಿ ಬೆಳೆಯುತ್ತಿದ್ದಂತೆ ಈ ಕ್ಷೇತ್ರವು ಬೆಳೆಯತೊಡಗಿದೆ. ಅಷ್ಟೇ ಅಲ್ಲ, ಅವರ ಸೇವೆಯು ವಿಸ್ತರಿಸತೊಡಗಿದೆ. ಅವರ ಸೇವೆಯೇ ಮುಂದುವರಿದ ಭಾಗವಾಗಿ ಇಲ್ಲಿ ಬೃಹತ್ ಗೋಶಾಲೆ ನಿರ್ಮಿಸಲಾಗಿದೆ. ಈ ಗೋಶಾಲೆಯ ವಿಶೇಷಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ನೋಡಿ, ಪಕ್ಷಿಗಳ ಕಲರವ ಕಾಣುತ್ತಿದೆಯಲ್ಲ, ಹಾಗೆಯೇ ಹಂಸ ಮತ್ತು ಬಾತುಗಳ ಚಿನ್ನಾಟವು, ಇನ್ನು ಟರ್ಕಿ ಕೋಳಿಯ ಹೋರಾಟವನ್ನು ನೋಡಿ. ಈ ಎಲ್ಲ ಪಕ್ಷಿ ಸಮೂಹ ಇರೋದು ಇದೇ ಬಿಕ್ಕಲಹಳ್ಳಿಯ ಯೋಗ ಮುನೀಶ್ವರ ದೇವಾಲಯಕ್ಕೆ ಹೊಂದಿಕೊಂಡೇ ಇರುವ ಕೊಟ್ಟಿಗೆಗಳಲ್ಲಿ. ದೇಶಭಕ್ತಿ ಮತ್ತು ದೈವ ಭಕ್ತಿಗೆ ಮಾತ್ರ ಸೀಮಿತವಾಗದ ಮಂಜುನಾಥ್ ಅವರು ಪ್ರಾಣಿ ಪ್ರಿಯರೂ ಆಗಿದ್ದಾರೆ. ಹಾಗಾಗಿಯೇ ಪಾರಿವಾಳ ಸೇರಿ ಪಕ್ಷಿಗಳು, ಬಾತು, ಹಂಸಗಳನ್ನು ಇಲ್ಲಿ ಸಾಕಿದ್ದಾರೆ. ಮುಖ್ಯವಾಗಿ ಮೊಲಗಳ ಸಮೂಹವೇ ಇಲ್ಲಿದೆ. ಇಲ್ಲಿರುವ ಎಲ್ಲ ಪ್ರಾಣಿ ಮತ್ತು ಪಕ್ಷಿಗಳನ್ನು ಪ್ರತಿನಿತ್ಯ ಇವರು ಭೇಟಿಯಾಗಿ ಆಹಾರ, ನೀರು ನೀಡುವ ಪದ್ಧತಿ ರೂಢಿಸಿಕೊಂಡಿದ್ದಾರೆ. ತಮ್ಮ ಜಮೀನಿನಲ್ಲಿ ದೇವಾಲಯಗಳಿಗೆ ಮಾತ್ರ ಜಾಗವಲ್ಲ, ಪ್ರಾಣಿ ಪಕ್ಷಿಗಳಿಗೂ ಜಾಗ ನೀಡಲಾಗಿದೆ ಎನ್ನುತ್ತಾರೆ ಮಂಜುನಾಥ್. ಮತ್ತು ಪ್ರಾಣಿ ಪಕ್ಷಿಗಳಿಗೂ ತುಂಬ ಭಕ್ತಾದಿಗಳಿಗೆ, ಮತ್ತು ನನಗೂ ಪ್ರಾಣಿಗಳು ಅಂದರೆ ತುಂಬ ಪ್ರೀತಿ. ಯಾಕಂದರೆ ನಾನು ಇಲ್ಲಿವರೆಗೂ ಬೆಳೆದಿದ್ದೆ ಪ್ರಾಣಿಗಳಿಂದ. ಹಸುಗಳು ಅಂದರೆ ತುಂಬ ಇಷ್ಟ. ಗೋಶಾಲೆನೂ ಮಾಡಿದ್ದೀವಿ. ಅದು ದೇಶೀಯ ತಳಿ, ಎಲ್ಲ ರೀತಿಯ ಹಸುಗಳು ಇದೆ ನಮ್ಮಲ್ಲಿ. ಆ ಹಸುಗಳು ಮೇಯಿಸೋದು ಹೇಗೆ ಅನ್ನೋದು ತೋರಿಸ್ಬೇಕು ಅನ್ನೋ ಜನಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅನ್ನೋ ಉದ್ದೇಶದಿಂದ ತುಂಬ, ಈಗ ಹಸು ಅಂದರೆ ಸುಮ್ಮನೆ ಹೇಗೆ ಕಟ್ಕೊಳ್ಳೋದು, ಹೇಗೆ ಇದು ಮಾಡೋದಲ್ಲ, ಅದನ್ನು ಹೇಗೆ ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಗೋಶಾಲೆ ಮಾಡಿ ಬರುವಂಥ ಭಕ್ತಾದಿಗಳೆಲ್ಲ ನೋಡಿ, ಈ ಕ್ಷೇತ್ರದಿಂದ ನೋಡಿ ತುಂಬ ಮನೆಗಳಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಮನೆಗಳಲ್ಲಿ ಹಸುಗಳು ಕಟ್ಕೊಂಡು ಅವ್ರಿಗೆ ಹಾಲ್ಗೆ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ. ನಮ್ಮ ಈ ದೇವಾಲಯದಿಂದ ತುಂಬ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ. ಕೇಳಿದ್ರಲ್ಲ, ಮಂಜುನಾಥ್ ಅವರ ಪ್ರಾಣಿ ಪ್ರೀತಿ ಕೇವಲ ಮೊಲ, ಪಕ್ಷಿಗಳಿಗೆ ಮಾತ್ರ ಸೀಮಿತವಾಗಿರದೆ ದೇಶೀ ತಳಿಯಾದ ಹಸುಗಳ ರಕ್ಷಣೆಯತ್ತಲೂ ತಿರುಗಿದೆ. ಇದೇ ಯೋಗ ಮುನೀಶ್ವರ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಂತೆ ಬೃಹತ್ ಗೋಶಾಲೆಯನ್ನು ನಿರ್ಮಿಸಲಾಗಿದೆ. ಈ ಗೋಶಾಲೆಯಲ್ಲಿ ಹಲವಾರು ರೀತಿಯ ದೇಶಿ ತಳಿಗಳನ್ನು ಸಂರಕ್ಷಿಸುವ ಕೆಲಸ ಮಾಡಲಾಗುತ್ತಿದೆ. ಸುಮಾರು 30 ದೇಶಿ ಹಸುಗಳು ಪ್ರಸ್ತುತ ಗೋಶಾಲೆಯಲ್ಲಿದ್ದು, ಈ ಎಲ್ಲ ರಾಸುಗಳನ್ನು ತುಂಬಾ ಪ್ರೀತಿಯಿಂದ ಸಾಕಲಾಗುತ್ತಿದೆ. ಈ ಹಿಂದೆ ಬೃಹತ್ ಹೋರಿಗಳನ್ನು ಸಾಕಿದ್ದ ಇವರು ಅವುಗಳನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗದ ಕಾರಣ ಆ ರಾಸುಗಳನ್ನು ಘಾಟಿ ಗೋಶಾಲೆಗೆ ನೀಡಿದರಂತೆ. ಈಗ ಸೌಮ್ಯವಾಗಿರುವ ಒಂದು ಗೂಳಿ ಮತ್ತು 30ಕ್ಕೂ ಹೆಚ್ಚು ಹಸುಗಳು ಈ ಗೋಶಾಲೆಯಲ್ಲಿವೆ. ಈ ಗೋಶಾಲೆಯಲ್ಲಿ ಸಿಗುವ ಗೋಮೂತ್ರ, ಸಗಣಿಯಂತಹ ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಿದ್ದರೆ ಇವರು ಅಪಾರ ಪ್ರಮಾಣದಲ್ಲಿಯೇ ಹಣ ಗಳಿಸುವ ಅವಕಾಶವಿತ್ತು. ಆದರೆ ಅದನ್ನೂ ಮಾಡದ ಈ ಮಂಜುನಾಥ ಸ್ವಾಮಿ ಯಾರೇ ಬಂದು ಕೇಳಿದರೂ ಉಚಿತವಾಗಿ ದೇಶಿ ಹಸುಗಳ ಗೋಮೂತ್ರ ಮತ್ತು ಸಗಣಿಯನ್ನು ನೀಡುತ್ತಿದ್ದಾರೆ. ಇಲ್ಲೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ, ಈ ಹಸು ಇದೆಯಲ್ಲ, ಇದರ ಗೋಪುರದ ಮೇಲೆಯೂ ಒಂದು ಕಾಲು ಹುಟ್ಟಿದೆ. ಈ ಹಸು ಆಂಧ್ರ ಪ್ರದೇಶದಿಂದ ತರಿಸಲಾಗಿದೆ ಅಂತೆ. ಈ ಹಸು ಹುಟ್ಟುವಾಗಲೇ ಹೀಗೆ 5 ಕಾಲುಗಳಿಂದ ಜನಿಸಿದ್ದು, ಇದನ್ನು ಕೃಷಿ ಸೇರಿದಂತೆ ಇತರೆ ಕೆಲಸಗಳಿಗೆ ಬಳಸಲು ಸಾಧ್ಯವಾಗದೆ ಅದರ ಮಾಲೀಕರು ಮಾರಾಟ ಮಾಡಿದ್ದಾರಂತೆ. ಈ 5 ಕಾಲಿನ ಹಸು ಗೋಶಾಲೆಯಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು, ತನ್ನ 5ನೇ ಕಾಲಿನ ವೈಕಲ್ಯದ ಯಾವುದೇ ಗಮನವಿಲ್ಲದೆ ಗೋಶಾಲೆಯಲ್ಲಿ ನೆಮ್ಮದಿಯ ಜೀವನ ಸಾಗಿಸುತ್ತಿದೆ. ಗೋಶಾಲೆಯಲ್ಲಿರುವ ಹಸುಗಳನ್ನು ಸ್ವತಃ ಈ ಮಂಜುನಾಥ ಸ್ವಾಮಿಯವರ ತಂದೆ ತಾಯಿ ಉಸ್ತುವಾರಿಯಲ್ಲಿ ನಡೆಸಲಾಗುತ್ತಿದ್ದು, ಮಕ್ಕಳಷ್ಟೇ ಪ್ರೀತಿಯಿಂದ ಇಲ್ಲಿರುವ ರಾಸುಗಳನ್ನು ಕಾಣುತ್ತಿದ್ದಾರೆ. ಇದು ಈ
ಈ ಕ್ಷೇತ್ರದಲ್ಲಿ ನಾವೇನು ಅಂದರೆ ಗರಣಿ ಇದು ಗೋಮೂತ್ರ ಎಲ್ಲ ಏನು ಇದು ಮಾಡ್ತಾರಲ್ಲ, ಭಕ್ತಾದಿಗಳು ತೊಗೊಂಡು ರೈತರು ಇಲ್ಲಿನ ಅಕ್ಕಪಕ್ಕ ರೈತರು ಗೋಮಯ ಮಾಡೋದಕ್ಕೆ ಇಲ್ಲಿನ ಗೋಮೂತ್ರ ಸಗಣಿ ಎಲ್ಲ ತೊಗೊಂಡು ಉಪಯೋಗಿಸ್ಕೋತಾ ಇದ್ದಾರೆ. ಮತ್ತು ಗಂಜಲ ಎಲ್ಲ ಮನೆಗಳಿಗೆಲ್ಲ ಭಕ್ತಾದಿಗಳು ಅಮಾವಾಸ್ಯೆ ಮೇಲೆ ತೊಗೊಂಡೋಗಿ ಭಕ್ತಾದಿಗಳಿಗೆ ಅನುಕೂಲ ಮಾಡ್ತಾಯಿದ್ವಿ. ನಾವೇನು ಅದರಿಂದ ಏನು ಯಾವುದೇ ರೀತಿಯ ಆದಾಯವನ್ನು ನಿರೀಕ್ಷಣೆ ಮಾಡ್ತಾಯಿಲ್ಲ. ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಇದು ಮಾಡ್ತಾಯಿದ್ವಿ. ನಾವು ಇನ್ನೊಂದು ನಮ್ದು ಏನು ಜಮೀನಿದೆ ಪೂರ್ತಿನೂ ದೇವಾಲಯಕ್ಕೆ ಬಿಟ್ಬಿದ್ದೀವಿ. ಹಣ್ಣು ಮರಗಳು ಹಾಕಿದ್ದೀವಿ, ಗಿಡಗಳಿಗೆ ಪಕ್ಷಿಗಳಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಎಲ್ಲ ರೀತಿಯ ಹಣ್ಣುಗಳ ಗಿಡಗಳು ಗಿಡ ಮರ ಹಾಕಿ ಬೆಳೆಸಿದ್ದೀವಿ. ನಾವೇನೇನೂ ಇಲ್ಲ, ಗೋಶಾಲೆಗೆ ಮೇವುಗೆ ಮತ್ತು ಗಿಡ ಮರಕ್ಕೆ ಇಷ್ಟಕ್ಕೆ ಬಿಟ್ಟಿದ್ದೀವಿ. ನಾವು ನಮ್ಮ ಪೂರ್ತಿ ಜಾಗವನ್ನು ನಾವೇನಕ್ಕೂ ಉಪಯೋಗಿಸ್ಕೊಂಡಿಲ್ಲ. ವೀಕ್ಷಕರೇ, ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿರುವ ವಿಶೇಷಗಳ ಬಗ್ಗೆ ನೋಡಿದ್ರಲ್ಲ. ಇಲ್ಲಿ ಯಾವುದೂ ವ್ಯಾಪಾರವಿಲ್ಲ, ಎಲ್ಲವೂ ಸೇವೆ ಮಾತ್ರ ಎಂಬ ಮಾತಿನಂತೆ ನಡೆಯುತ್ತಿದೆ. ಇಲ್ಲಿರುವ ಪ್ರತಿ ದೇವಾಲಯ, ಗೋಶಾಲೆ ಯಾವುದಕ್ಕೂ ಯಾರಿಂದಲೂ ದೇಣಿಗೆ ಪಡೆದಿಲ್ಲ. ಮಂಜುನಾಥ್ ಅವರ ದುಡಿಮೆಯಿಂದಲೇ ಎಲ್ಲವನ್ನೂ ನಿಭಾಯಿಸಲಾಗುತ್ತಿದೆ. ಇನ್ನು ಅವರದೇ ಜಮೀನು ಮತ್ತು ಅದಕ್ಕೆ ಹೊಂದಿಕೊಂಡೇ ಇದ್ದ ಜಮೀನನ್ನು ತಮ್ಮ ಸ್ವಂತ ದುಡಿಮೆಯಿಂದಲೇ ಖರೀದಿ ಮಾಡಿರುವ ಮಂಜುನಾಥ್ ಅವರು ಈ ಕ್ಷೇತ್ರವನ್ನು ಇಷ್ಟು ಅಭಿವೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ದಿದ್ದಾರೆ. ಇವರ ಸೇವೆ ಹೀಗೇ ಮುಂದುವರಿಯಲಿ, ಇನ್ನಷ್ಟು ಬಡವರಿಗೆ ಇವರ ಸೇವೆ ದೊರೆಯುವಂತಾಗಲಿ ಎಂದು ಹೇಳುತ್ತಾ ಇಂದಿನ ವಿಸ್ಮಯ ಲೋಕ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಅಲ್ಲಿ ಬೃಹತ್ ಆದ ದೇವಾಲಯಗಳಿವೆ, ಆದರೆ ಹುಂಡಿಯೇ ಇಲ್ಲ. ಅಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತವೆ, ಆದರೆ ಅಲ್ಲಿ ಹಾರತಿ ತಟ್ಟೆಗೆ ಹಣ ಹಾಕಬೇಕಿಲ್ಲ. ಅಲ್ಲಿ ಮದುವೆ ಸೇರಿದಂತೆ ಯಾವುದೇ ಶುಭ ಸಮಾರಂಭ ನಡೆಸಲು ಅಗತ್ಯವಿರುವ ಅನುಕೂಲಗಳಿವೆ. ಹಾಗಾಗಿ ಅಲ್ಲಿ ಯಾರು ಬೇಕಾದರೂ ಕಾರ್ಯಕ್ರಮ ಮಾಡಬಹುದಾಗಿದೆ, ಆದರೆ ಅದಕ್ಕೆ ಯಾವುದೇ ರೀತಿಯ ಬಾಡಿಗೆ ನೀಡಬೇಕಿಲ್ಲ. ಇನ್ನು ಅಲ್ಲಿ ಕೇವಲ ದೇವಾಲಯಗಳು ಮಾತ್ರ ಅಲ್ಲ, ಭಾರತ ಮಾತೆಯ ದೇಗುಲವನ್ನು ನಿರ್ಮಿಸಲಾಗಿದೆ. ಸಾಲದೆಂಬಂತೆ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನವೂ ಆಗಿದೆ ಆ ಜಾಗ. ಇನ್ನು ಗೋಶಾಲೆಯಲ್ಲಿ ಇರುವ 30ಕ್ಕೂ ಹೆಚ್ಚು ಹಸುಗಳ ಪೋಷಣೆಯೂ ನಡೆಯುತ್ತಿದೆ. ಇಂತಹ ಪವಿತ್ರ ಜಾಗಕ್ಕೆ ಒಮ್ಮೆ ಹೋಗಲೇಬೇಕು ಎಂಬ ಆಸೆ ನಿಮಗೂ ಮೂಡಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇರುವ ಬಿಕ್ಕಲಹಳ್ಳಿ ಗ್ರಾಮಕ್ಕೆ ಬರುವ ಹುಣ್ಣಿಮೆಗೆ ಹೋಗಿ ಬನ್ನಿ ಎಂದು ಹೇಳುತ್ತಾ ಇಂದಿನ ವಿಸ್ಮಯ ಲೋಕ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.